ಏನಾಗಿದೆ? ಬಂದೆ ಸುಂದ್ರಮ್ಮ. ನಾನು ನಿನ್ನ ನಮ್ಮನೆ ದೇವರ ಮಂಟಪದ ಕೆಳಗಿಟ್ಟಿದ್ದೆ ಅಲ್ವಾ? ನಾನು ಎಲ್ಲಿಗೆ ಹೋಗ್ತೀನೋ ಅಲ್ಲಿಗೆಲ್ಲ ಬರ್ತೀಯ ಅಲ್ವಾ ನೀನು? ನನಗೆ ನಿನ್ನನ್ನು ಬಿಟ್ಟಿರಕ್ಕಾಗಲ್ಲ, ನಿನಗೆ ನನ್ನನ್ನು ಬಿಟ್ಟಿರಕ್ಕಾಗಲ್ಲ. ನೋಡು ಹೇಗಿದೆ ನಮ್ಮಿಬ್ರು ಬಂದ. ಇನ್ನು ನಾನು ನಿನ್ನ ಅರಿಹಂತಪುರಕ್ಕೆ ಕರ್ಕೊಂಡು ಹೋಗಿ ಶಿವಲಿಂಗದ ಹತ್ರ ಇತ್ತು ಪೂಜೆ ಮಾಡಿಸ್ಬಿಟ್ರೆ ನನ್ನ ಮೇಲಿರೋ ದೊಡ್ಡ ಜವಾಬ್ದಾರಿ ಕಳಿಯತ್ತೆ. ಎಲ್ಲ ಇನ್ನೇನು ಆಗ್ಬೇಕನ್ನೋ ಅಷ್ಟರಲ್ಲಿ ನವರಾತ್ರಿ ಉತ್ಸವ ಪ್ರಾರಂಭ ಆಗೋಯ್ತು. ಅದಕ್ಕೆ ಊರಿಗೆ ವಾಪಸ್ ಬರಬೇಕಾಯ್ತು. ಅಲ್ಲದೆ ಅಮ್ಮನೂ ನನ್ನ ನೆನಪಲ್ಲೇ ಕೊರ್ಗಿ ಹಾಸಿಗೆ ಹಿಡ್ದಿದ್ಲಲ್ಲ. ಇನ್ನು ನಿನಗೆ ಯಾವ ತಡೆನೂ ಇಲ್ಲ, ನಾವಿಬ್ರು ಅರಿಹಂತಪುರಕ್ಕೆ ಹೊರಟು ಬಿಡೋದೆ. ಆದ್ರೆ ಅಷ್ಟರಲ್ಲಿ ನೀನು ಹೀಗೆ ಕಾಡು ಮೇಡೆಲ್ಲ ಅಲಿತಿದ್ರೆ ಹೇಗೆ ಹೇಳು? ಎಷ್ಟು ಜನ ದುಷ್ಟರು ನಿನ್ನ ಹಿಂದೆ ಬಿದ್ದಿದ್ದಾರೆ ಗೊತ್ತಾ? ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.